ಮನೆ ಅಧ್ಯಕ್ಷರೇ, ಸ್ವಾಮಿ ಅವರೇ, ಮನೆ ಅಧ್ಯಕ್ಷರೇ, ನಂಜೇಗೌಡರು, ನೆಕ್ಸ್ಟ್ ಬೇರ್ ಪಾಟೀಲ್, ಅಧ್ಯಕ್ಷರೇ, ನಾನು ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾನು ಇಲ್ಲಿಯವ್ರು ತೆಗೆದಿರ್ಬೋದು, ನಂಜೇಗೌಡ್ರೆ ಜನರಿಂದ ತೆಗಿಲಕ್ ಆಗುದಿಲ್ಲ. ನರೇಂದ್ರ ಸ್ವಾಮಿ ಅವರು ನೀವು ಯಾಕೆ ಮಾತಾಡ್ತೀರಿ? ನೀವು ಇವ್ರು ಯಾಕೆ ಮಾತಾಡ್ಬೇಕಲ್ಲಿ? ನೀವು ಮತ್ತೆ ಯಾಕೆ ಮಾತಾಡ್ಬೇಕು? ಕೂತ್ಕೊಳ್ಳಿ. ಯತ್ನಾಳ್ ಅವರೇ, ಕೂತ್ಕೊಳ್ಳಿ ಅಲ್ಲಿ. ನೀವು ಅಲ್ಲಿ ರಿಪ್ಲೈ ಮಾಡಬೇಡಿ, ಯಾರು ರಿಪ್ಲೈ ಮಾಡಬೇಡಿ. ನಂಜೇಗೌಡ್ರೆ ಈಗ ಬಿ ಆರ್ ಪಾಟೀಲ್ ಮಾತಾಡ್ತಾರೆ, ಮತ್ತೆ ನೆಕ್ಸ್ಟ್ ಮಾತಾಡಿ. ಬಿ ಆರ್ ಪಾಟೀಲ್ ಅವರು ಸನ್ಮಾನ್ಯ ಸೀನಿಯರ್ ಆಯ್ತು, ಸೀನಿಯರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ನನ್ನ ಬೆಂಬಲ. ಯಾರು ರಿಪ್ಲೈ ಕೊಡಬೇಡಿ. ಆ ನಿರ್ಣಯಗಳ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಮ್ಮೆದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಯಾರು ರಿಯಾಕ್ಷನ್ ಕೊಡಬೇಡಿ. ಒಂದು ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ತಂದ ಮೇಲೆ ಇಡೀ ದೇಶದಲ್ಲಿ ಬಡ ಕೂಲಿಕಾರರಿಗೆ ಒಂದು ಭರವಸೆಯ ಬದುಕು ಸಿಗುವಂಥ ಒಂದು ಆಶೆ ನಮ್ಮ ದೇಶದಲ್ಲಿ ಬಡವರಿಗೆ ಹುಡ್ತು. ಬಹುಶಃ ಅಲ್ಲಿವರೆಗೆ ನಮ್ಮ ಜನರಿಗೆ ಬದುಕುವ ಭರವಸೆಯನ್ನು ಕಳೆದುಕೊಂಡಂಥ ಜನರಿಗೆ ಈ ಯೋಜನೆ ಒಂದು ಭರವಸೆಯಾಗಿ ಮೂಡಿ ಬಂದ ಮೇಲೆ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶಕ್ಕೆ ಕಾಡ್ತಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಬಡತನ ಮತ್ತು ನಿರುದ್ಯೋಗ. ಈ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಬಂದಂಥ ಎಲ್ಲ ಸರ್ಕಾರಗಳು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾವೆ. ಆದರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರು ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ದುಡಿಯುವ ಹಕ್ಕನ್ನು ಕೊಟ್ಟು ಪ್ರತಿಯೊಬ್ಬರ ಕೈಗೆ ಕೆಲಸ ಕೊಟ್ಟುವಂಥ ಕೆಲಸವನ್ನು ಮಾಡಿದ್ರು. ಈಗ ಮಾನ್ಯ ಪ್ರಶ್ನೆ ಬಂದದ್ದು ಮಾನ್ಯ ಅಧ್ಯಕ್ಷರೇ, ಹೆಸರು ಬದಲಾವಣೆ ಏನಿದು? ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬದಲಾವಣೆ ಮಾಡಿದ್ರು? ಏನು ಮಹಾತ್ಮ ಗಾಂಧಿ ಅವರೇನು ದೇಶಕ್ಕೆ ಕೆಟ್ಟ ಹೆಸರು ತಂದಿದ್ರು, ಅಥವಾ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನು ಅಪಾಯ ಇತ್ತು, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನಾದ್ರು ತೊಂದರೆ ಇತ್ತು? ಅದೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರನ್ನು ಈ ಯೋಜನೆಗೆ ಇಟ್ಟು ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ಬಂದಂಥ ಈ ಸರ್ಕಾರಗಳು ಇವತ್ತು ನಿರಂತರವಾಗಿ ಖಡಕ್ಕಾಗಿ ಹೆಸರುಗಳನ್ನು ಬದಲಾವಣೆ ಮಾಡಿದರು. ಯಾಕೆ ಹೆಸರುಗಳು ಬದಲಾವಣೆ ಮಾಡಿದ್ರು? ಮಾನ್ಯ ಅಧ್ಯಕ್ಷರೇ, ಗಾಂಧಿ ಅಂದರೆ ಇವತ್ತು ಇವರಿಗೆ ಪಚನ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ. ಗಾಂಧಿ ಇವತ್ತು ಜಗತ್ತಿನಲ್ಲಿ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾನೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೊರದೇಶಗಳಿಗೆ ಹೋದಾಗ ಗಾಂಧಿ ಹೆಸರನ್ನು ಬಳಸ್ತಾರೆ, ಆದರೆ ನಮ್ಮ ದೇಶಕ್ಕೆ ಬಂದಾಗ ಗಾಂಧಿ ಹೆಸರನ್ನು ಅಳಿಸಾಕ್ತಾರೆ. ಇದು ಬಹಳ ದೊಡ್ಡ ಅನ್ಯಾಯ ಮಾನ್ಯ ಅಧ್ಯಕ್ಷರೇ. ಗಾಂಧಿ ಅಂತ ಮನುಷ್ಯನ ಇವತ್ತು ಇತಿಹಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಯಾವತ್ತೂ ಜೀವಂತವಾಗಿರ್ತಾನೆ. ಗಾಂಧಿ ಮುಂದಿನ ಪ್ರಸ್ತುತ, ಇವತ್ತು ಪ್ರಸ್ತುತ, ನಾಳಿನ ಪ್ರಸ್ತುತ ಅಂತ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ತಂದಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಮನ ಹೆಸರನ್ನ ಮತ್ತೆ ಧರ್ಮದ ವಾಸನೆ ತೋರಿಸ್ತಾ ಇದೆ. ಯಾಕೆ ರಾಮನ ಹೆಸರು ಬೇಕಾಗಿತ್ತು? ರಾಮ ಒಬ್ಬ ಮರ್ಯಾದೆಯ ಪುರುಷೋತ್ತಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ದೇಶದ ಎರಡು ಮಹಾನ್ ಕಾವ್ಯಗಳು, ಒಂದು ಮಹಾಭಾರತ ಮತ್ತು ರಾಮಾಯಣ. ಈ ರಾಮಾಯಣ ಮಹಾಭಾರತ ನಮ್ಮ ದೇಶದ ಮಹಾಕಾವ್ಯಗಳು, ಅದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ. ಆದರೆ ಇವರು ಚಿತ್ರೀಕರಣ ಮಾಡುವಂಥ ರಾಮ ಆಗಿರಲಿಲ್ಲ. ನಮ್ಮ ರಾಮ ಹೇಗಿದ್ದರೆ ಕಬೀರನ ನಂಬಿದಂಥ ರಾಮ ಆಗಿದ್ದ. ನಮ್ಮ ರಾಮ ಹೇಗಿದ್ದಂದರೆ ಗಾಂಧಿಯನ್ನು ನಂಬಿದಂಥ ರಾಮ್ಜಿ ನಮ್ದು ಹೇ ರಾಮ್. ಅವರು ಜಿ ಅಂದರೆ ಗುಲಾಬಿ ಸಂಕೇತ, ಹೇ ಅಂದರೆ ಕರುಣೆ ಸಂಕೇತ. ಇವತ್ತು ನಾವು ಹೇ ರಾಮ್ ಅಂತ ಹೇಳ್ತೀವಿ, ಅವರು ಜಿ ರಾಮ್ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ಈ ಕಾನೂನಿಗೆ ಹೊಸ ರೂಪ, ಹೊಸ ಹೆಸರನ್ನು ತಂದುಕೊಡುವ ಉದ್ದೇಶ, ಅದರಲ್ಲಿ ಬಹಳ ದೊಡ್ಡ ಉದ್ದೇಶ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು.